ಹಾಯ್, ವೆಲ್ಕಮ್ ಬ್ಯಾಕ್ ಟು ಏಜಾ ಆಶಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ. ಅತ್ತೆ, ಅತ್ತೆ, ಇವತ್ತು ಬಾಂಗ್ಡಾ ಪುಳಿ ಮುಂಚಿ ಮಾಡೋಣವಾ? ಮಾಡೋಣಮ್ಮ, ಅದಕ್ಕೇನಂತೆ. ನೀನು ಕೇಳೋದು ದೊಡ್ಡದ, ನಾನು ಮಾಡೋದು ದೊಡ್ಡದ? ಅತ್ತೆ, ಸ್ಟಾರ್ಟ್ ಮಾಡೋಣವಾ ಅತ್ತೆ? ಬಾಮ್ಮ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಜಾರಿಗೆ ಒಂದು ಸ್ಪೂನಷ್ಟು ಧನಿಯಾ ಹಾಕಬೇಕು. ಓಕೆ. ಆಮೇಲೆ ಬೇಡಿಕೆ ಮೆಣಸಿನ್ಕಾಯಿ ಕಲ್ಲರಿಗೆ. ನಾವು 5 ಜನ ಇರೋದ್ರಿಂದ ನಾನು ಒಂದು 15 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇನ್ನೊಂದು ಗುಂಟೂರು ಮೆಣಸಿನ್ಕಾಯಿ. 2 ಥರದ್ದು. ಅದು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ. ಅದೊಂದು 10 ಹಾಕಿದ್ರೆ ಸಾಕು. ಆಮೇಲೆ ಜೀರಿಗೆ 1 ಸ್ಪೂನ್ ಅಷ್ಟು. ಆಮೇಲೆ ಮೆಣಸು ಒಂದು ಅರ್ಧ ಸ್ಪೂನ್ ಸಾಕು. ಆಮೇಲೆ ಬೆಳ್ಳುಳ್ಳಿ 1 ಗೆಡ್ಡೆ ಅಷ್ಟು ಹಾಕಬೇಕು. ನಾನು ಸುಲಿದಿಲ್ಲ ಸಿಪ್ಪೆ, ಹಾಗೆ ಹಾಕಿದ್ದೀನಿ. ಅದು ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ. ನಾನು 4 ಈರುಳ್ಳಿ ತಗೊಂಡಿದ್ದೀನಿ, ದೊಡ್ಡ ಸೈಜದು. ದೊಡ್ಡದಂದರೆ 3 ಸಾಕು. ಅಂದರೆ ನಾವು 5 ಜನ ಇರೋದ್ರಿಂದ ನಾನು ಒಂದು 4 ತಗೊಂಡಿದ್ದೀನಿ. ಆಮೇಲೆ ಹುಣಸೆ ಹಣ್ಣು ನಾನು ಕಪ್ಪು ಕಲರ್ ತಗೊಂಡಿದ್ದೀನಿ. ಇದೇ ನಾವು ಮನೆ ಊರಿಂದ ತಗೊಂಡು ಬಂದಿದ್ದಲ್ಲ, ಅದೇ ಅಲ್ಲ ಅತ್ತೆ ಇದು? ಹಾಂ, ಅದೇ. ಅಲ್ಲಿ ಆ ಕಡೆ ಕಪ್ಪು ತಾನೇ ಸಿಗೋದು. ಹೌದು, ಅಲ್ಲಿ ಆ ಕಡೆ ಎಲ್ಲ ಕಪ್ಪೆ ಜಾಸ್ತಿ ಸಿಗೋದು. ಅದು ಬೇರೆ ತುಂಬ ಹುಳಿ ಇರುತ್ತೆ ಅದು. ಹೌದು. ಆಮೇಲೆ ಅರಶಿನ 1 ಚಮಚ. ಮೆಂತ್ಯ ಹಂಗೆ ಹಾಕ್ಬಾರ್ದು, ಹುರಿದ್ಬಿಟ್ಟು ಹಾಕಬೇಕು. ಆವಾಗ ಅದು ಕಸರೆ ಅಷ್ಟು ಕಾಣಿಸಲ್ಲ. ಅದಾದ್ಮೇಲೆ ಒಂದು ಎಕ್ಸ್ಟ್ರಾ ಏನೋ ಹಾಕಿದ್ರಲ್ಲ ಅತ್ತೆ? ಅದು ಕುಡಂಪುಳಿ ಅಂತ ಹೇಳ್ತಾರೆ. ಅದು ನಾವು ಹೇಳೋದು ಕುಡಂಪುಳಿ ಅಂತ ಹೇಳ್ಬಿಟ್ಟು, ಅದು ಗೂಗಲಲ್ಲಿ ಸ್ವಲ್ಪ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು, ಎಸ್ಪೆಷಲಿ ಬಂದ್ಬಿಟ್ಟು ಅದು ನಮ್ಮ ಮಂಗಳೂರು ಕಡೆನೇ ಸಿಗೋದು ಜಾಸ್ತಿ. ಮಂಗಳೂರಲ್ಲೆಲ್ಲ ಮೀನು ಯಾರೆಲ್ಲ ಮಾಡ್ತಾರೆ, ಯಾರ್ಯಾರ ಮನೆಯಲ್ಲಿ ಜಾಸ್ತಿ ಅವರನ್ನೆಲ್ಲ ಅದನ್ನ ಯೂಸ್ ಮಾಡ್ತಾರೆ. ಅದನ್ನು ತುಂಬಾನೇ ಹುಳಿ ಬರುತ್ತೆ ಅಲ್ವಾ ಅತ್ತೆ? ಹೌದು. ಇವಾಗ ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ ಹಾಕಬೇಕು. ಅದು ತೆಂಗಿನಕಾಯಿ ಪುಳಿ ಮುಂಚೆಗೆ ತೆಂಗಿನಕಾಯಿ ಹಾಕಬೇಕಂತ ಏನಿಲ್ಲ. ಸೊ ಆಪ್ಷನಲ್, ಆಪ್ಷನ್. ಬೇಕಂದ್ರೆ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಹೇಳಿಕೋಸ್ಕರ ನಾವು ಅದು ಹಾಕ್ತೀವಿ. ಓಕೆ, ಅಷ್ಟೇ. ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು. ಓಕೆ. ಕೆಲವರು ಟೊಮೆಟೊ ಹಾಕ್ತಾರೆ ಮೀನು ಸಾರಿಗೆಲ್ಲ, ಅದು ಬೇರೆ ರೀತಿ. ಅದು ಬೇರೆ ಇನ್ನೊಂದು ಮೀನು ಸಾರಿಗೆ. ಇದು ಪುಳಿ ಮುಂಚಿಗೋಸ್ಕರ ನಾವು ಈ ತರ ಹಾಕ್ತಾ ಇದೀವಿ. ಅದು ಹುರಿದ್ಬಿಟ್ಟು ಹಾಕ್ತಾರೆ. ಇದು ಏನೋ ಅಂತ ಹೇಳಿದ್ರೆ ಹಸಿನೇ ನಾವು ರುಬ್ಕೋತೀವಿ. ಹಸಿನ ರುಬ್ಕೊಂಡು ರುಬ್ಬೇಕು. ನೋಡಿ, ಇಷ್ಟು ನೈಸ್ ಆಗಿದ್ದು ರುಬ್ಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ನೈಸ್ ಆಗಿ ರುಬ್ಬೇಕು. ಆಮೇಲೆ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ, ಮೀನಿಗೆ ಅಂತ ಹೇಳ್ಬಿಟ್ಟು ಮಣ್ಣಿನ ಮಡಿಕೆಯಲ್ಲಿ ಯೂಸ್ ಮಾಡ್ತಾರೆ. ನಾವು ಇಲ್ಲಿ ಸಿಗೋದಿದ್ದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಒಂದು ಅಗಲವಾದ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು. ಕೆಲವರು ಮೀನು ಸಾರು ಮಾಡುವಾಗ ನೋಡ್ತೀವಲ್ಲ, ಎಷ್ಟೆಷ್ಟು ಮೇಲೆ ತೇಲ್ತಾ ಇರುತ್ತೆ. ಹೌದು, ಎಣ್ಣೆ. ಆ ಮೀನು ಸಾರಿಗಿಂತ ಎಣ್ಣೆನೇ ಜಾಸ್ತಿ ಕಾಣಿಸೋದು ನಮಗೆ. ಆದಷ್ಟು ಇವಾಗ ಎಲ್ಲ ನಮ್ದು ಹೆಲ್ತ್ ಇಶ್ಯೂಸ್ ಬಂದ್ರೆ ತುಂಬಾನೇ ಪ್ರಾಬ್ಲಮ್. ಅದಕ್ಕೆ ನಾವು ಆದಷ್ಟು ಎಣ್ಣೆ ಕಮ್ಮಿ ಮಾಡಬೇಕು. ನಮ್ದೆಲ್ಲ ಆಗೋಯ್ತು. ಇನ್ನು ನೀವೇನ್ ಮಾಡ್ಬೇಕಂತ ನಿಮ್ಗೆ, ನಿಮ್ಮ ಮಕ್ಕಳಿಗೆಲ್ಲ ಆದಷ್ಟು ಎಣ್ಣೆಗಳು ಕಮ್ಮಿ ಮಾಡಬೇಕು. ದೊಡ್ಡವ್ರ ಮಾತನ್ನ ಕೇಳ್ಬೇಕು ನಾವು. ಹೌದೌದು, ಕೇಳಬೇಕು. ಕೇಳಿಲ್ಲ ಅಂದ್ರೆ ಈ ಕಾಲದಲ್ಲಿ ಆಗಲ್ಲ. ತಾಯಿ ಕೆಲ್ವಿ ಅಂತ ಒಂದು ಫಿಲಮ್ ರಿಲೀಸ್ ಆಗಿದೆ, ತಮಿಳ್ ಫಿಲಮ್. ಅದು ಒಂದ್ಸಲ ನೋಡ್ಕೊಂಡು ಅದು ಸ್ಟೋರಿ ನಿಂಗೆ ಏನು ಅರ್ಥ ಆಯ್ತಂತ ನನಗೆ ಬಂದು ನೀನು ಹೇಳು. ಸರಿ? ತಾಯಿ ಕೆಲ್ವಿ ಅಂತ ತಮಿಳ್ ಮೂವಿ ಅದು. ಓ, ಎಸ್ಪೆಷಲಿ ನೀನು ನಂಗೆ ಯಾವತ್ತೂ ಸಜೆಸ್ಟ್ ಮಾಡಲ್ಲ ಮೂವಿ ನೋಡ್ಲಿಕ್ಕೆ. ಅದನ್ನು ತಾಯಿ ಕೆಲ್ವಿ ಅಂತ ಮೂವಿ ನೀನು ನೋಡ್ಕೊಂಡ್ ಬಾ ಅಂತ ಹೇಳ್ತಿದ್ದೀರಂದ್ರೆ ಏನೋ ಇದೆ ಅಂತ ಆಯ್ತು. ಸರಿ ನಾನು ಹೇಳ್ತೇನೆ. ಸರಿ ಅತ್ತೆ, ಹಾಗಾದ್ರೆ ನಾನು ಹೋಗ್ಬಿಟ್ಟು ಬಂದು ಅದು ಹೆಂಗಿತ್ತು ಅಂತ ನಿಮ್ಗೆ ನಾನು ಹೇಳ್ತೀನಿ. ಅದು ಆ ಥರ. ಆಮೇಲೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಅದು ಕಂದು ಬಣ್ಣ ಬರಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು 1-2 ಕಡ್ಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಆಮೇಲೆ ರುಬ್ಬಿರೋ ಮಸಾಲೆ ಹಾಕಬೇಕು. ಅದು ಸ್ವಲ್ಪ ಆ ಎಣ್ಣೆ ಹಾಕ್ತೀವಲ್ಲ, ಎಣ್ಣೆ ಸ್ವಲ್ಪ ಮೇಲೆ ಬರೋ ಥರ, ಇರೋ ಎಣ್ಣೆಯಲ್ಲಿ ಸ್ವಲ್ಪ ಮೇಲೆ ಬರೋ ಥರ ಫ್ರೈ ಮಾಡಬೇಕಾಗುತ್ತೆ. ಅದು ಹಸಿ ಸ್ಮೆಲ್ ಹೋಗಬೇಕು. ಅಷ್ಟು ತನಕ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು 5 ನಿಮಿಷ ಸಾಕು. 5-6 ನಿಮಿಷ 8 ನಿಮಿಷ ಒಳಗೆ ಅದು ಫ್ರೈ ಆಗಿಬಿಡುತ್ತೆ. ಅಂದರೆ ಸ್ವಲ್ಪ ಅದೇ ನೋಡಿ ಅತ್ತೆ, ಕಲರ್ ಚೆನ್ನಾಗಿ ಬಂದಿದೆ. ಅವಾಗ ನೀವು ಮೆಣಸಿನ್ಕಾಯಿ ಹಾಕಿದ್ರಲ್ಲ, ಅದರಿಂದನೇ ಅದು ಹೇಗೆ ಕಲರ್ ಅಂತ ಹೇಳಿದ್ರೆ, ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ರಿಂದ ನಮ್ಗೆ ಅದು ಕಲರ್ ಕಾಣಿಸ್ಕೊಳ್ಳುತ್ತೆ. ಅದು ಓಕೆ, ಅದಕ್ಕೆ ನೋಡಿ ಅದು ತುಂಬಾ ಕೆಂಪಾಗಿ ಚೆನ್ನಾಗಿ ಕಾಣ್ತಿದೆ ನೋಡ್ಲಿಕ್ಕೂ. ಅದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗೋ ತನಕ ನಾವು ಅದನ್ನ ನೀಟಾಗಿ ಫ್ರೈ ಮಾಡ್ತಾ ಇರಬೇಕು. ಪರವಾಗಿಲ್ವೇ, ನೀನು ಚೆನ್ನಾಗಿ ಕಲ್ತ್ಕೊಳ್ತಾ ಇದೀಯಾ? ಗುರು ಯಾರು ಮತ್ತೆ ಅತ್ತೆ? ನೀವೇ ಗುರು, ನಾನೇ ಶಿಷ್ಯೆ. ಸಾಕು ಹೋಗ್ಲಿದ್ದು. ಬಾ ಹೋಗ್ಲಿ, ಸಾಕು. ಇನ್ನೂ ಕಲಿಯಾಕಿದೆ ಮತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದು ನಮಗೆ ಗಟ್ಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ನೀರು ಹಾಕಬೇಕಾಗುತ್ತೆ. ನಮಗೆ ಸ್ವಲ್ಪ ನೀರು ಥರನೇ ಇರಬೇಕು. ಯಾಕಂತ ಹೇಳಿದ್ರೆ ಸ್ವಲ್ಪ ಮುದ್ದೆ ಮಾಡಬೇಕಲ್ವಾ ಸಾಯಂಕಾಲ. ಮುದ್ದೆ ಮಾಡ್ತಿದ್ದೀರಾ? ಮುದ್ದೆ ಮೀನು ಸಾರು ಅಂದರೆ ಅಷ್ಟು ಇಷ್ಟ ನಮಗೆಲ್ಲ. ನಿಮ್ಮ ಮಾವನಿಗೂ ತುಂಬ ಇಷ್ಟ ಮೀನು ಸಾರು. ಮುದ್ದೆ ಅಂದರೆ ಪ್ರಾಣ ಅವರಿಗೆ. ಹೌದು, ಚೆನ್ನಾಗಿರುತ್ತೆ. ಅದಕ್ಕೆ ನಮಗೆ ಇಷ್ಟು ಸಾಕು ತೆಳ್ಳಿಗೆ. ಸರಿನಾ? ಇಷ್ಟು ಸಾಕು.
ಸೊ ಇವಾಗ ನಾವು ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೋಬೇಕು ಅಲ್ವಾ ಅತ್ತೆ? ಕರೆಕ್ಟಾಗಿ ಹೇಳಿದ್ನಲ್ಲ? ಕರೆಕ್ಟಾಗಿ ಅದೇ ನಾನು ಅವಾಗ ಹೇಳಿದ್ನಲ್ಲ, ನೀನು ಅಡುಗೆ ಮಾಡಲಿಕ್ಕೆ ಕಲಿತಾ ಇದೀಯಾ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಅತ್ತೆ. ನೋಡಿ ನಾವು ಇವಾಗ ಸೊ ಇಷ್ಟು ತೆಳುನ ನಾವು ಮಾಡ್ಕೋತಾ ಇದೀವಿ. ಇವಾಗ ಉಪ್ಪು ನೋಡೋಣ. ಉಪ್ಪು ಹುಳಿ ಖಾರ, ಮೀನಿಗೆ ಉಪ್ಪು ಹುಳಿ ಖಾರ ಇದ್ರೇನೆ ಟೇಸ್ಟ್. ಸೂಪರ್ ಆಗಿದೆ ನೋಡಿ, ಕರೆಕ್ಟ್ ಆಗಿದೆ. ಇವಾಗ ಏನು ತೊಂದರೆ ಇಲ್ಲ. ತುಂಬಾ ಕಷ್ಟ ಅಂತ ಏನಿಲ್ಲ ಅತ್ತೆ. ಮತ್ತೆ ಒಂದು ಹಸಿಮೆಣಸಿನ್ಕಾಯಿ ಹಾಕೋಣ. ಖಾರ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ, ಮೆಣಸಿನ್ಕಾಯಿ. ಓಕೆ, ಇದು ಒಂದು ಟೇಸ್ಟಿಗೆ ಅಂತ ಹಾಕ್ತೀವಿ. 3 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿ ಬರಬೇಕು. ಓಕೆ, ಒಂದೆರಡು ಸೆಕೆಂಡ್ ಕುದಿಸ್ತಾರೆ, ಆಮೇಲೆ ಮೀನು ಹಂಗೆ ಹಾಕ್ತಾರೆ. ಟೇಸ್ಟ್ ಬರಲ್ಲ. ಎಷ್ಟು ಹಸಿ ವಾಸನೆ ನಮ್ಗೆ ಹೋಗುತ್ತೋ ಅಷ್ಟು ತನಕ ನಾವು ಕುದಿಸಿದಷ್ಟು ನಮ್ಗೆ ಟೇಸ್ಟ್. ಒಂದು 5 ನಿಮಿಷ ಅದು ಚೆನ್ನಾಗಿ ಕುದಿಸ್ಬೇಕು. ಅದು ಅತ್ತೆ ಸಾರು ಕುದೀತಾ ಇದೆ ಅತ್ತೆ. ಇವಾಗೇನು ಮೀನು ಹಾಕೋದಾ? ಈ ಟೈಮಲ್ಲೇ ಮೀನನ್ನು ಹಾಕಬೇಕು. ಚೆನ್ನಾಗಿ ಕುದಿ ಬರುತ್ತಲ್ಲ ಸಾರು, ಆವಾಗ ನಾವು ನೋಡಿ ಈ ಥರ ಕುದಿ ಬರ್ತಾ ಇದೆಯಲ್ಲ, ಆವಾಗ ನಾವು ಮೀನನ್ನು ಹಾಕಬೇಕು. ಹೌದು ಅತ್ತೆ, ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳೋದನ್ನ ನೀವು ಹೇಗೆ ಕಲ್ತ್ಕೊಂಡ್ರಿ? ನಾನೇ ಕಲ್ತ್ಕೊಂಡಮ್ಮ. ನನ್ನ ಸ್ಟೋರಿ ಇದು ಹೇಳ್ಬೇಕಂದ್ರೆ ಅಡುಗೆ ವಿಷಯದಲ್ಲಿ ಅದು ದೊಡ್ಡದೇ ಇದೆ. ಅದು ನೆಕ್ಸ್ಟ್ ಟೈಮ್ ನಿನಗೆ ನಿಧಾನ ಹೇಳ್ತಾ ಇರ್ತೀನಿ. ಓಕೆ, ಐ ಆಮ್ ಈಗರ್ಲಿ ವೇಟಿಂಗ್ ಅತ್ತೆ. ನಂಗೆಲ್ಲನೂ ಸ್ಟೋರಿ ಒಂದೊಂದಾಗಿ ಹೇಳಿ. ಮೀನು ಹಾಕಿ ಆಯಿತು. ಇವಾಗ ಇದು ಹೈ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನಾವು ಮೀನನ್ನು. 5 ನಿಮಿಷ ಚೆನ್ನಾಗಿ ಅದು ನೀಟಾಗಿ ಬೇಯಬೇಕು ಅದು. ಹೌದು, ಬೆಂದ್ರೇನೆ, ಇಲ್ಲಾಂದ್ರೆ ಅದು ಹಸಿ ವಾಸನೆ ಹಂಗೆ ಇರುತ್ತಲ್ಲ. ಸ್ಪೂನ್ ಹಾಕೋ ಬದಲು ನಾವು ಈ ತರ ತಿರ್ಗಿಸ್ಬಿಟ್ಟು ನೋಡೋದಲ್ವಾ? ಸೌಟು ಹಾಕಬಾರ್ದು. ಸೌಟ್ ಹಾಕಿದ್ರೆ ಮೀನ್ ಏನಾಗುತ್ತೆ, ಪುಡಿ ಪುಡಿ ಆಗ್ಬಿಡುತ್ತೆ. ಅದು ಬೆಂದಿರೋ ಮೀನಲ್ವಾ, ಅದಕ್ಕೆ ಅದು ಪುಡಿ ಪುಡಿ ಆಗುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಮೀನು ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ನಮ್ಮತ್ತೆ ನನಗೊಂದು ಟಿಪ್ಸ್ ಹೇಳ್ಕೊಟ್ಟಿದ್ದಾರೆ. ಯಾವತ್ತೂ ನಾವು ಮೀನು ಸಾರು ಮಾಡಬೇಕಾದ್ರೆ ಇವತ್ತು ರಾತ್ರಿ ತಿಂತೀವಿ ಅಂದರೆ ಅದನ್ನು ಮಧ್ಯಾಹ್ನ ಮಾಡಿಡಬೇಕು, ಯಾಕಂದರೆ ಅದು ನೀಟಾಗಿ ಎಳ್ಕೊಳ್ಳುತ್ತೆ. ಇದೇ ನಂದು ತುಂಬ ಸೀಕ್ರೆಟ್ ಆಗಿರೋ ಟಿಪ್ಸ್. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.